ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ 4 ಮಂತ್ ಪ್ರೆಗ್ನೆನ್ಸಿ ಟಿಪ್ಸನ್ನು ಹೇಳ್ತಿದ್ದೀನಿ. ಮತ್ತು ತುಂಬ ಜನ 4 ಮಂತಲ್ಲಿ ಇದ್ದೀರಾ. ಸೊ ಅದಕ್ಕೇ 4 ಮಂತಲ್ಲಿ ಯಾವ ರೀತಿ ಇರಬೇಕು ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾರು ಇವಾಗ ಹೊಸ್ದಾಗಿ ನೋಡ್ತಾ ಇದ್ದೀರೋ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬೇಗ ನಿಮಗೆ ಬರುತ್ತೆ. ಸೊ 4 ಮಂತ್ ಅಂದರೆ ನಿಮಗೆ ಎಷ್ಟನೇ ವಾರ ನಡೀತಿರುತ್ತೆ, ಮತ್ತು ಮಗುವಿನ ತೂಕ ಆಲ್ಮೋಸ್ಟ್ ಎಷ್ಟಿರುತ್ತೆ, ಮತ್ತು ಹೇಗೆಲ್ಲ ಇರಬೇಕು, ಮತ್ತು ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ಹೊಟ್ಟೆ ಸ್ವಲ್ಪ ಲೈಟಾಗಿ ಮುಂದೆ ಬಂದಿರುತ್ತೆ, ಮತ್ತು ಬ್ಲಾಟಿಂಗ್ ಆಗೋಕ್ಕೆ ಕೂಡ ಶುರು ಆಗುತ್ತೆ, ಮತ್ತು ಜೀರ್ಣಕ್ರಿಯೆ ಲೇಟಾಗಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹೊಟ್ಟೆನಲ್ಲಿ ಏನೋ ಬಟರ್ಫ್ಲೈ ಓಡಾಡ್ದಂಗೆ ಆಗುತ್ತೆ. ಬಟ್ ಇದನ್ನು ಬೇಬಿ ಕಿಕ್ಸ್ ಅಂತ ಹೇಳೋಕ್ಕೆ ಆಗೋಲ್ಲ, ಜಸ್ಟ್ ಬೇಬಿ ಜಾರೋ ಥರ ಅಂತ ಹೇಳ್ಬೋದು ಅಷ್ಟೇ. ಬಟ್ ಮಗುವಿನ ಬೆಳವಣಿಗೆ ಆಗ್ತಾ ಕಿಕ್ ಅನ್ನೋದು ನಿಮಗೆ 5 ಮಂತಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ 4 ಮಂತಲ್ಲಿ ಏನಾಗುತ್ತೆ ಅಂತ ಅಂದರೆ ಲೈಟಾಗಿ ಸ್ಟ್ರೆಚ್ ಮಾರ್ಕ್ಸ್ ಆಗುತ್ತೆ, ಮತ್ತು ಹೊಟ್ಟೆ ಕೂಡ ಸ್ವಲ್ಪ ಮುಂದೆ ಬಂದಿರೋಕ್ಕೆ ಶುರು ಆಗುತ್ತೆ. ಮುಟ್ಕೊಂಡ್ರೆ ನಿಮಗೆ ನೀಟಾಗಿ ಫೀಲ್ ಆಗುತ್ತೆ, ಅಂದರೆ ನಿಮ್ಮ ಹೊಕ್ಕಳಿನ ಕೆಳಭಾಗದಿಂದ ನಿಮ್ಮ ಹೊಟ್ಟೆಯನ್ನು ಸ್ವಲ್ಪ ಚೆನ್ನಾಗಿ ಮುಂದೆ ಬಂದಿರೋ ಥರ ಫೀಲ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬ್ರೆಸ್ಟಲ್ಲೂ ಕೂಡ ಚೇಂಜ್ ಗೊತ್ತಾಗುತ್ತೆ. ಬ್ರೆಸ್ಟ್ ನಿಪ್ಪಲ್ಸಲ್ಲಿ ಅಂದರೆ ಬ್ರೆಸ್ಟ್ ನಿಪ್ಪಲ್ಸ್ ಬರುತ್ತಲ್ಲ, ಅದು ಫುಲ್ಲು ಬ್ಲ್ಯಾಕ್ ಆಗುತ್ತೆ, ಸ್ವಲ್ಪ ಮುಂದೆ ಕೂಡ ಬಂದಿರುತ್ತೆ. ನೆಕ್ಸ್ಟ್ ಮಗುವಿನ ತೂಕ ಬಂದುಬಿಟ್ಟು 320 ಗ್ರಾಮ್ ಇರುತ್ತೆ. ಮತ್ತು ಈ ಟೈಮಲ್ಲಿ ನೀವು ಚೆನ್ನಾಗಿ ಹೆಲ್ದಿ ಫುಡ್ನ ತೊಗೊಳ್ಳಿ, ಏಕೆಂದರೆ ನಿಮ್ಮ ಬ್ರೆಸ್ಟಲ್ಲಿ ಮಿಲ್ಕ್ ಅನ್ನೋದು ಪ್ರೊಡಕ್ಷನ್ ಆಗೋಕ್ಕೆ ಶುರು ಆಗುತ್ತೆ 16 ವೀಕಲ್ಲಿ, ಮತ್ತು ಬ್ರೆಸ್ಟ್ ಅನ್ನೋದು ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ. ಸ್ವಲ್ಪ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಈ ಟೈಮಲ್ಲಿ ನೀವು ಸ್ವಲ್ಪ ಅದಕ್ಕೆ ಬಿಸಿನೀರನ್ನು ಹಾಕ್ಕೊಳ್ಳಿ. ಬಿಸಿನೀರು ಹಾಕ್ಕೊಂಡಾಗ ನೋವು ಕೂಡ ಕಡಿಮೆ ಆಗುತ್ತೆ. 4 ಮಂತಲ್ಲಿ ಮತ್ತು ಡಾಕ್ಟರ್ ಕೊಟ್ಟಿರೋಂತಹ ಐರನ್ ಟ್ಯಾಬ್ಲೆಟ್ಸು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಎಲ್ಲವನ್ನು ಪ್ರತಿಯೊಂದನ್ನು ರೆಗ್ಯುಲರಾಗಿ ತೊಗೊಳ್ಳಿ. ಮತ್ತು ಹೀಟ್ ಫುಡ್ಡನ್ನು ಈ ಟೈಮಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಅಂದರೆ ಹೆಚ್ಚಿಗೆ ಚಿಕನ್ ತಿನ್ನೋದು, ಮತ್ತು ಪಪಾಯ ಮತ್ತು ಪೈನಾಪಲ್ ಅಂತೂ ತಿನ್ನೋಕ್ಕೆ ಹೋಗಬೇಡಿ. ಈ ಎಲ್ಲವನ್ನು ಅವಾಯ್ಡ್ ಮಾಡಿ. ಮತ್ತು ಕಾಫಿ ಟೀ ಕೂಡ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಈ ಟೈಮಲ್ಲಿ ಮಗುವಿನ ಬೆಳವಣಿಗೆಗೆ ಏನೇನು ಬೇಕು, ಡ್ರೈ ಫ್ರೂಟ್ಸು, ಡ್ರೈ ನಟ್ಸು, ಮತ್ತು ಸೊಪ್ಪು ತರಕಾರಿ, ಒಳ್ಳೆ ಸೊಪ್ಪು ತರಕಾರಿ, ಮತ್ತು ಅವಕ್ಯಾಡೋ ಮತ್ತು ಪ್ರೊಮೊಗ್ರಾನೇಟು ತೊಗೊಳ್ಳಿ. ಮಗುವಿನ ಸ್ಕಿನ್ ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಆವಾಗ ತಾನೇ ಸ್ಕಿನ್ ಎಲ್ಲ ಡೆವಲಪ್ಮೆಂಟ್ ಆಗೋಕ್ಕೆ ಶುರು ಆಗಿರುತ್ತೆ. ನೀವು ಅವಕ್ಯಾಡೋ ತೊಗೊಂಡ್ರೆ ಅದು ಸ್ಕಿನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ, ಮಕ್ಕಳು ವೈಟಾಗಿ ಹುಡ್ತಾರೆ. ಇನ್ನೂ ಈ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ನಾನು ಇನ್ನೊಂದು ಹೇಳಬೇಕು ಅಂದರೆ ಲೆಫ್ಟ್ ಸೈಡಲ್ಲಿ ಮಲಗೋದನ್ನು ಮರಿಬೇಡಿ. ಮತ್ತು ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೂ ಕೂಡ ಲೆಫ್ಟ್ ಸೈಡಲ್ಲೇ ಮಲ್ಕೋಬೇಕಾಗುತ್ತೆ. ಸೊ ನೀವು ಅಂದರೆ ಜಾಸ್ತಿ ಕಂಫರ್ಟೇಬಲ್ ಇಲ್ಲ ಅಂದರೆ 2 ಕಡೆನೂ ಮಲ್ಕೊಳ್ಳಿ, ಬಟ್ ಜಾಸ್ತಿ ಲೆಫ್ಟ್ ಸೈಡ್ ಮಲ್ಗೋಕ್ಕೆ ಟ್ರೈ ಮಾಡಿ. ತುಂಬ ಮಗುವಿನ ಬ್ಲಡ್ಗೆಲ್ಲ ಒಳ್ಳೆಯದಾಗುತ್ತೆ, ಮಗುವಿನ ಬೆಳವಣಿಗೆಗೂ ಕೂಡ ಒಳ್ಳೆಯದಾಗುತ್ತೆ. ತುಂಬ ಇಂಪಾರ್ಟೆಂಟ್ ಅಂದರೆ ಲೆಫ್ಟ್ ಸೈಡ್ ಮಲ್ಕೊಳ್ಳೇಬೇಕು ನೀವು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಲೆಫ್ಟ್ ಸೈಡ್ ಮಲ್ಕೊಳ್ಳಿ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿದೆ. ನನ್ನ ಮೊದಲನೇ ಮಗನಿಗೆ ಇದೇ ಥರ ಸೇಮ್ ನಾನು ಹೀಗೆ ಮಾಡಿದ್ದು. ಸೊ ಅದಕ್ಕೆ ಈ ವಿಡಿಯೋನ ನಿಮ್ಮ ಹತ್ರ ನಾನು ಹಂಚ್ಕೋತಾ ಇದ್ದೀನಿ. ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.